ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬದ ಸಡಗರ ಎಲ್ಲ ಕಡೆಗೂ ಕೂಡ ಜನ ಬಹಳ ಸಂಭ್ರಮದಿಂದ ಇದನ್ನು ಆಚರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಡಿಸಿಎಂ ಕೂಡ ಶುಭ ಕೋರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಡಿಸಿಎಂ ಪೋಸ್ಟ್ ಹಾಕಿದ್ದಾರೆ. ಸೂರ್ಯ ತನ್ನ ಪಥವನ್ನು ಬದಲಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಾದಾರ್ಪಣೆ ಮಾಡುವಂತಹ ಪುಣ್ಯಕಾಲ ಇದು. ಈ ಪುಣ್ಯಕಾಲ ಸೌಭಾಗ್ಯದ ಸಂಕೇತ ಅಂದಿದ್ದಾರೆ ಡಿಸಿಎಂ. ನಾವು ತೋರಿಸ್ತಾ ಇದ್ದೀವಿ ಎತ್ತು ಹಿಡಿದಿರುವಂಥ ಫೋಟೋ, ಅದನ್ನು ಹಾಕಿ ಡಿ ಕೆ ಶಿವಕುಮಾರ್ ಪೋಸ್ಟ್ ಹಾಕಿದ್ದಾರೆ ಎಕ್ಸ್ ಖಾತೆಯಲ್ಲಿ. ನಾನು ಹೇಳ್ತಾ ಇದ್ದೆ, ಸಿ ಎಂ ಡಿ ಸಿ ಎಂ ಸೇರಿದಂತೆ ಬಹಳಷ್ಟು ಜನ ವಿಶ್ ಮಾಡಿದ್ದಾರೆ, ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ. ಯಾಕಂದರೆ ಎಲ್ಲಿ ನೋಡಿದ್ರಲ್ಲಿ ಸಡಗರ ಸಂಭ್ರಮ. ಸಿ ಎಂ ಪೋಸ್ಟನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಪೋಸ್ಟ್ ಹಾಕಿದ್ದಾರೆ. ಋತು ಮನ್ವಂತರದ ಹಬ್ಬ ಈ ಸಂಕ್ರಾಂತಿ. ದ್ವೇಷ, ಅಸೂಯೆ, ಅಪನಂಬಿಕೆಗಳು ಕಳೆದು ಶಾಂತಿ ಸೌಹಾರ್ದತೆಯ ಹೊಸ ಹಾದಿಯಲ್ಲಿ ಮುನ್ನಡೆಯುವಂತಾಗಲಿ ಅಂತ ಹರಸಿದ್ದಾರೆ ಸಿದ್ದರಾಮಯ್ಯ. ಇನ್ನು ನಾಡಿನೆಲ್ಲೆಡೆ ಸಂಕ್ರಾಂತಿ ಸಂಭ್ರಮ ಕಳೆಗಟ್ಟಿದೆ. ಸುಗ್ಗಿ ಹಬ್ಬದ ಅಂಗವಾಗಿ ಕಬ್ಬು, ಎಳ್ಳು, ಬೆಲ್ಲ, ಕಡಲೆಕಾಯಿ ಇಟ್ಟು ಪೂಜೆ ಮಾಡಿ ಸಂಭ್ರಮಿಸಲಾಗ್ತಾ ಇದೆ. ಇನ್ನು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಿಸಿದಂಥ ಹಿನ್ನೆಲೆಯಲ್ಲಿ ದೇವರುಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇವೆ. ನಾವು ತೋರಿಸ್ತಾ ಇದ್ದೀವಿ ಈ ದೇವಸ್ಥಾನಗಳದ್ದು. ಮಂಡ್ಯದ ದೃಶ್ಯಾವಳಿಗಳಿಗೂ. ಮಂಡ್ಯದಲ್ಲಿ ನೋಡಿ, ಶಿವನ ದೇಗುಲಕ್ಕೆ ಇದೇ ರೀತಿ ಸೂರ್ಯರಶ್ಮಿಯ ಚುಂಬನ. ಇದೊಂದು ವಿಶೇಷ ದೇಗುಲ. ಇದು ಶಿವನ ಲಿಂಗು, ಅದರ ಪಕ್ಕದಲ್ಲಿ ತಾಯಿ ಪಾರ್ವತಿಯ ದೇವಸ್ಥಾನ ಕೂಡ ಇದೆ. ಎರಡೂ ಕಡೆಗೆ ಸೂರ್ಯರಶ್ಮಿ ಬಂದು ಸ್ಪರ್ಶ ಮಾಡುತ್ತೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿರುವಂಥ ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇಗುಲ, ಅದರ ವಿವರಗಳನ್ನು ನೀವು ನೋಡ್ತಾ ಇದ್ದೀರಿ ಸ್ಕ್ರೀನ್ನ ಎಡಭಾಗದಲ್ಲಿ. ಇನ್ನೊಂದು ಕಡೆ ನೋಡಿ, ನಿಜಕ್ಕೂ ಈ ಹಿಂದೂ ಮುಸ್ಲಿಂ ಸೇರಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಗೋಪೂಜೆ ಮಾಡಿ ಎಳ್ಳು, ಬೆಲ್ಲ, ಕಬ್ಬು, ಸೀರೆ ವಿತರಿಸಿದರು. ಈಗ ನೋಡ್ತಾ ಇದ್ದೀವಿ ಚಿತ್ರದುರ್ಗದ ದೃಶ್ಯಾವಳಿಗಳು. ಹೆಣ್ಣುಮಕ್ಕಳು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಹೆಣ್ಣುಮಕ್ಕಳ ಹಬ್ಬ. ಎಲ್ಲ ಹಬ್ಬಗಳು ಹೆಣ್ಮಕ್ಳ ಹಬ್ಬನೇ ಬಿಡಿ, ಗಂಡು ಮಕ್ಕಳ ಹಬ್ಬದ ಪಾತ್ರ ತುಂಬ ಕಡಿಮೆ. ಹೆಣ್ಣು ಮಕ್ಕಳ ಪ್ರಶ್ನೆ ಬೇರೆ. ನಾವು ತೋರಿಸ್ತಾ ಇದ್ದೀವಿ ಮಂಡ್ಯದಲ್ಲಿ, ಮೈಸೂರಿನಲ್ಲಿ, ಚಿತ್ರದುರ್ಗದಲ್ಲಿ. ಮಂಡ್ಯದ ದೃಶ್ಯಾವಳಿಗಳನ್ನು ನೀವು ನೋಡಬೇಕು. ಅಲ್ಲಿ ಶಿವನ ದೇಗುಲದ ಒಂದು ವಿಶೇಷತೆ ಏನು ಅಂತಂತಂದರೆ, ನಾವು ಬರೀ ಈ ಬೆಂಗಳೂರದನ್ನು ಹೇಳ್ತೀವಿ ನಾವು, ಕವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ್ದು. ಆದರೆ ಇಲ್ಲೂ ಕೂಡ ಸೂರ್ಯರಶ್ಮಿ ಬಂದು ಸ್ಪರ್ಶ ಮಾಡೋದು. ಎಷ್ಟರ ಮಟ್ಟಿಗೆ ನಮ್ಮ ದೇವಸ್ಥಾನಗಳು ಅದು ಹೇಗೆ ಕಟ್ಟಬೇಕು, ಸೂರ್ಯರಶ್ಮಿ ಕರೆಕ್ಟಾಗಿ ಇದೇ ದಿವಸ ಸೂರ್ಯ ಪಥವನ್ನು ಬದಲಿಸುವಂಥ ಸಂದರ್ಭದಲ್ಲೇ ಈ ರೀತಿ ರಶ್ಮಿಯ ಸ್ಪರ್ಶ. ದಕ್ಷಿಣ ಕಾಶಿ ಅಂತ ಪ್ರಸಿದ್ಧವಾಗಿರುವಂಥ ಈ ದೇಗುಲ ಇದು. ಕಾಶಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಇದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಚಂದ್ರವನ ಆಶ್ರಮದಲ್ಲಿದೆ ಈ ದೇಗುಲ. ಮಂಡ್ಯದ ಚಂದ್ರವನದ ರೀತಿಯಲ್ಲೇ ಗವಿಗಂಗಾಧರೇಶ್ವರ ಬೆಂಗಳೂರಿನಲ್ಲಿ ನೋಡಿ, ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಆ ಬಡಾವಣೆ ಬೆಳೆದಿದೆ. ಸುತ್ತಮುತ್ತ ದೊಡ್ಡ ಕಟ್ಟಡಗಳಿವೆ, ಪ್ರಶ್ನೆ ಬೇರೆ. ಆದರೆ ಈಗಲೂ ಕೂಡ ಪ್ರತಿ ವರ್ಷ ಗವಿಗಂಗಾಧರೇಶ್ವರ ಸ್ವಾಮಿಗೆ ಸೂರ್ಯರಶ್ಮಿ ಚುಂಬಿಸೋದು. 5 ಗಂಟೆ 2 ನಿಮಿಷಕ್ಕೆ ಸೂರ್ಯರಶ್ಮಿಯ ಸ್ಪರ್ಶ ಆಗುತ್ತೆ. ದೇಗುಲದ ಬಲಬದಿಯ ಕಿಂಡಿಯಿಂದ ಸೂರ್ಯನ ಕಿರಣ ಬರೋದು, ಅದನ್ನು ನೋಡೋಕ್ಕೆ ಒಂದು ಅದ್ಭುತ. ಪ್ರಧಾನ ಅರ್ಚಕರು ಸೋಮಸುಂದರ್ ದೀಕ್ಷಿತರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ಸಂಕ್ರಾಂತಿಯ ದಕ್ಷಿಣ ಪಥದಿಂದ
ಉತ್ತರ ಪಥಕ್ಕೆ ಹೋಗುವಂಥ ಸೂರ್ಯ ಭಗವಂತ ಇವತ್ತು ಸಾಯಂಕಾಲ ಅಸ್ತಮಾನದಕ್ಕೆ ಮುಂಚೆ ಸ್ವಾಮಿಯನ್ನು ದರ್ಶನ ಮಾಡಿ ಸ್ವಾಮಿಯನ್ನು ಪೂಜೆ ಮಾಡಿ ದಕ್ಷಿಣಾಯಣದ ಫಲವನ್ನೆಲ್ಲ ಉತ್ತರಾಯಣಕ್ಕೆ ವಿಶೇಷವಾಗಿ ಫಲವನ್ನು ನೀಡುವಂಥ ಶುಭ ದಿನ ಇವತ್ತು ಈ ಸಂಕ್ರಾಂತಿಯ ದಿನ. ದಕ್ಷಿಣಾಯಣ ಪರ್ವದಿಂದ ಉತ್ತರಾಯಣ ಪರ್ವಕ್ಕೆ ಸೂರ್ಯ ಭಗವಂತ ಹೋಗೋದ್ರಿಂದ ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಆ ಶಿವನ ಪೂಜೆ ಬಹಳ ವಿಶೇಷವಾಗಿರುತ್ತೆ. ಇಂತಹ ಶುಭ ಸಂದರ್ಭ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಗವಿ ಗಂಗಾಧರೇಶ್ವರ ನೋಡಿ, ಗವಿ ಗಂಗಾಧರೇಶ್ವರ ಸ್ವಾಮಿ ಈ ಹೊರಗಡೆ ಭಾಗದಿಂದ 132 ಅಡಿ ಒಳಗಡೆ ಇರುವಂಥ ಗವಿಯಲ್ಲಿ ಸ್ವಾಮಿ ಇದ್ದಾನೆ ನೋಡಿ. ಸೋಮಸೂತ್ರದಿಂದ ಅಲ್ಲಿಗೆ ಬರೋಕ್ಕೆ 2 ನಿಮಿಷ ಟೈಮ್ ತಗೊಳುತ್ತೆ. ಜೊತೆಗೆ ಏನಂದರೆ ಈ ಸೂರ್ಯ ಸ್ಪರ್ಶ ಎಷ್ಟು ಜಾಸ್ತಿ ಆಗುತ್ತಲ್ಲ ಅಷ್ಟು ಒಳ್ಳೆಯದಿರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಈ ಕಡಿಮೆ ಸೂರ್ಯ ಸ್ಪರ್ಶ ಆಗಿ ಅದಾದರೆ ಅಡೆತಡೆಗಳು ಬರಬಹುದು ಅಂತ ಕೂಡ ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಇದು ಸಂಗತಿ. ಆದರೆ ನೋಡಿ, ವಿಜ್ಞಾನ ತಂತ್ರಜ್ಞಾನ ನಮ್ಮದು ಎಷ್ಟರ ಮಟ್ಟಿಗೆ ಇತ್ತು ಅಂತಂದರೆ ಈಗಲೂ ಕೂಡ ಆ ಸೂರ್ಯರಶ್ಮಿ ಬಂದು ತಲುಪೋ ದೃಶ್ಯ ಇದೆಯಲ್ಲ, ಅದ್ಭುತ ಅದು.